ನಮಸ್ಕಾರ. ಭೀಮಾಶಂಕರ್ ದಾದಿಯಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡ್ರಿ ಅಂತ ಹೇಳುತ್ತಾ, ದಿನಾಂಕ 5/11/2023 KPSC ವತಿಯಿಂದ ಗ್ರೂಪ್ ಸಿ ಪರೀಕ್ಷೆಯನ್ನು ನಡೆಸಲಾಯಿತು. ಅದು ಅಕೌಂಟ್ ಅಸಿಸ್ಟೆಂಟ್ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತು ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಮತ್ತು ಅಕೌಂಟ್ ಅಸಿಸ್ಟೆಂಟ್ ಈ ಒಂದು ಪರೀಕ್ಷೆಗೆ ನಡೆದಂಥ ಎರಡನೆಯ ಪತ್ರಿಕೆ ಸಂವಹನ ಪತ್ರಿಕೆ. ಈ ಒಂದು ಸಂವಹನ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಟ್ಟು 35 ಪ್ರಶ್ನೆಗಳ ಒಂದು ಕೀ ಉತ್ತರ ಅಥವಾ ತಾತ್ಕಾಲಿಕ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ಈ ಉತ್ತರಗಳು ಅಂತಿಮ ಅಲ್ಲ ಅಂತ ಹೇಳುತ್ತಾ, ಈಗ ಒಂದೊಂದಾಗಿ ಕನ್ನಡಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳಿಗೆ ಸರಿಯಾದ ಉತ್ತರಗಳನ್ನು ಇಲ್ಲಿ ತಿಳಿಸಲಾಗುತ್ತಿದೆ. ಮೊದಲ ಒಂದು ಪ್ರಶ್ನೆ ನೋಡೋಣ. ಕೀ ಆನ್ಸರ್: ಉತ್ತರ ಕುಮಾರ. 31ನೇ ಪ್ರಶ್ನೆಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕುಮಾರ ನುಡಿಗಟ್ಟಿನ ಸರಿಯಾದ ಅರ್ಥವನ್ನು ಗುರುತಿಸಿ ಅಂತ ಹೇಳ್ತಾನೆ. ಸರಿಯಾದ ಅರ್ಥ ಮೂರನೇದು ರಣಹೇಡಿ. ಇದು ಸರಿಯಾದ ಉತ್ತರ. ಹಾಗೆ ಪ್ರಶ್ನೆ ಒಂದು ಸ್ವಲ್ಪ ವ್ಯತ್ಯಾಸ ಮಾಡೋಣ. ಇದನ್ನು ಜೂಮ್ ಮಾಡಿ ನೋಡೋಣ. ಸರಿಯಾದಂಥ ಉತ್ತರ ಪ್ರಶ್ನೆ ಉತ್ತರ ಕುಮಾರ ನುಡಿಗಟ್ಟಿನ ಸರಿಯಾದ ಅರ್ಥ ಗುರುತಿಸಿ ಅಂದನಲ್ಲ. ಸರಿಯಾದ ಅರ್ಥ ಯಾವುದು? ಮೂರನೇದು ರಣಹೇಡಿ. ಸರಿಯಾದ ಉತ್ತರ ರಣಹೇಡಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸರಿಯಾದಂಥ ಪ್ರಶ್ನೆ: ರೈತ ಶಬ್ದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ರೈತ ಶಬ್ದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಸಂಸ್ಕೃತ, ಮರಾಠಿ, ಅರಬಿಕ್, ಪಾರಸಿ. ಸರಿಯಾದ ಉತ್ತರ ಒಂದು ಸಂಸ್ಕೃತದಿಂದ ಈ ಶಬ್ದ ಬಂದಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ: ಹಣೆಗಣ್ಣ ಎಂಬ ಪದಕ್ಕೆ ಶಿವ ಎಂಬ ಅರ್ಥ ಇದೆ. ಹಣೆಗಣ್ಣ ಎಂಬ ಪದಕ್ಕೆ ಶಿವ ಎಂಬ ಅರ್ಥ ಇದೆ. ಈ ಪದದಲ್ಲಿ ಸೇರಿರುವ ವಿವಿಧ ಆಕೃತಿಮ ಘಟಕಗಳನ್ನು ಗುರುತಿಸಿ ಅಂತ ಹೇಳ್ತಾ ನಾವು. ಯಾವುದು? ಹಣೆ ಪ್ಲಸ್ ಕಣ್ಣು ಪ್ಲಸ್ ಸರಿಯಾದ ಉತ್ತರ ಒಂದು ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು? ಈ ಪ್ರಶ್ನೆಯಲ್ಲಿ ಏನು ಮಾಡ್ತಾನವ? ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಅಂತ ಕೇಳ್ತಾನ. ನೋಡ್ರಿ, ಸರಿಯಾದಂಥ ವಿಭಕ್ತಿ ಪ್ರತ್ಯಯವು ಇಂದ, ಗೆ, ಅಲ್ಲಿ. ಈ ಕೆಳಗಿನ 3 ಆಯ್ಕೆಗಳಿರುವವು ಅವು ವಿಭಕ್ತಿ ಪ್ರತ್ಯಯಗಳು ಅಲ್ಲ. ಹಾಗಾಗಿ ಆಯ್ಕೆ 1 ಸರಿಯಾಗಿ ಇದೆ. ಅದೇ ರೀತಿಯಾಗಿ 34ನೇದಾಯ್ತಲ್ಲ. ಈಗ 35ನೆಯ ಪ್ರಶ್ನೆಯನ್ನು ನೋಡೋಣ. ಸರಿಯಾದ ಪ್ರಶ್ನೆಗಳನ್ನು ನೋಡೋಣ. ಮೈಸೂರಿನಿಂದ ಬೆಂಗಳೂರಿಗೆ ಈ ವಾಕ್ಯದಲ್ಲಿ ಮೈಸೂರಿನಿಂದ ಎಂಬ ಪದವು ಯಾವ ವಿಭಕ್ತಿಯಲ್ಲಿದೆ ಅಂತ ಕೇಳ್ತಾನೆ ನಾವು. ಯಾವ ವಿಭಕ್ತಿ? ಪಂಚಮಿ, ತೃತೀಯ, ಸಪ್ತಮಿ, ಚತುರ್ಥಿ. ಸರಿಯಾದ ಉತ್ತರ ಯಾವುದು? ತೃತೀಯ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ.
ಈ ಆಯ್ಕೆಗಳಲ್ಲಿ ಯಾವ್ಯಾವು ಛಂದೋಪ್ರಕಾರ ಹಾಗೂ ಕಾವ್ಯ ಪ್ರಕಾರ ಎರಡೂ ಆಗಿವೆ. ಛಂದೋ ಪ್ರಕಾರ ಆಗಬೇಕು, ಕಾವ್ಯ ಪ್ರಕಾರ ಕೂಡ ಆಗಬೇಕು. ಯಾವುದು? ಷಟ್ಪದಿ ಸಾಂಗತ್ಯ ರಗಳೆ. ಷಟ್ಪದಿ ಸಾಂಗತ್ಯ ರಗಳೆ ಒಂದನೆಯ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಹಳೆಗನ್ನಡದಲ್ಲಿ ಹಾಂ ಎಂದರೆ ಕಾಲಸೂಚಕ, ಗುಣವಾಚಕ, ಕ್ರಿಯಾಪದ, ಸರ್ವನಾಮ. ಸರಿಯಾದ ಉತ್ತರ ಸರ್ವನಾಮ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಸವ ಪದದ ತತ್ಸಮ ರೂಪ. ನೋಡ್ರಿ, ಸಂಸ್ಕೃತ ಪದ ಬರಬೇಕಿದ್ದಕ್ಕೆ ಬಸವ ಎಂಬ ಪದ ತತ್ಸಮ ರೂಪ ಅಂತ ಹೇಳ್ತಾವೆ ನಾವು. ಹಾಗಾದರೆ ಸರಿಯಾದ ಉತ್ತರ ಯಾವುದು? ವಾಸವ, ಬಸವ, ನಂದಿ, ಋಷಭ. ಸರಿಯಾದ ಉತ್ತರ ಋಷಭ. ಹೌದಿಲ್ಲ? ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. 34ನೆಯ ಪ್ರಶ್ನೆ ಕನಕದಾಸರ ಮೋಹನ ತರಂಗಿಣಿ ಅಂತ ಕೇಳ್ತಾನೆ. ಸಾಂಗತ್ಯ ಕೃತಿ, ಖಂಡಕಾವ್ಯ, ಚಾಂಪುಕಾವ್ಯ, ಹೊಸಗನ್ನಡ ಕಾವ್ಯ. ಸಾಂಗತ್ಯ ಕೃತಿ ಒಂದನೇ ಆಯ್ಕೆ ಸರಿಯಾಗಿ ಇದೆ. ಆಯ್ಕೆ 1 ಸಾಂಗತ್ಯ. ಹಾಗಾದರೆ ಮುಂದಿನ ಪ್ರಶ್ನೆಗಳು ನೋಡೋಣ. ಮುಂದಿನ ಪ್ರಶ್ನೆ ನೋಡೋಣ. 40ನೆಯ ಪ್ರಶ್ನೆ ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ಪದ್ಯವೊಂದರ ಈ ಸಾಲು ಯಾವ ಕಾವ್ಯದು? ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ಪದ್ಯವೊಂದರ ಈ ಸಾಲು ಯಾವ ಕವಿಯದು ಅಂತ ಹೇಳ್ತಾನೆ. ಕುವೆಂಪು, GS ಶಿವರುದ್ರಪ್ಪ, DS ಕರ್ಕಿ, ಮಧುರ ಚೆನ್ನ. ಸರಿಯಾದ ಉತ್ತರ ಯಾವುದು? DS ಕರ್ಕಿ. ಸರಿಯಾದ ಉತ್ತರ DS ಕರ್ಕಿ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬರಂ ನ ಬರಂ ರಲಗಂ. ಬರಂ ನ ಬಂ ರಲಗಂ ಗಣ ಸಂಯೋಜನೆಯನ್ನು ಒಳಗೊಂಡ ಖ್ಯಾತ ಕರ್ನಾಟಕ ವೃತ್ತ ಅಂತ ಹೇಳ್ತೇವೆ ನಾವು. ಮತ್ತೆಬ ವಿಕ್ರೀಡಿತ ವೃತ್ತ, ಉತ್ಪಲಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಚಾಂಪಕಮಾಲ ವೃತ್ತ. ಸರಿಯಾದ ಉತ್ತರ ಉತ್ಪಲಮಾಲ ವೃತ್ತ. ಉತ್ಸಾಹ ನೋಡ್ರಿ, ಇದು ಉತ್ಪಲಮಾಲ ವೃತ್ತ. ಸರಿಯಾದ ಆಯ್ಕೆ 2. ಮುಂದಿನ ಪ್ರಶ್ನೆ ನೋಡೋಣ. ಕಂಗೆಡು ಈ ಪದವನ್ನು ಬಿಡಿಸಿ ಬರೀರಿ ಅಂತ ಹೇಳ್ತಾನೆ ನಾವು. ಕಂಗೆಡು ಈ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಹೇಳ್ತಾನೆ. ಅಂದರೆ ಕಣ್ಣಿಂದ ಪ್ಲಸ್ ಕೇಡು. ಎರಡನೇ ಆಯ್ಕೆ ಸರಿಯಾಗಿದೆ. ಕಣ್ಣಿಂದ ಪ್ಲಸ್ ಕೇಡು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಸಜ್ಜನ ಇದು ಈ ವ್ಯಂಜನ ಸಂಧಿಗೆ ಉದಾಹರಣೆ. ಸಜ್ಜನ ಈ ಸಂಧಿ ಉದಾಹರಣೆ. ಈ ವ್ಯಂಜನ ಸಂಧಿಗೆ ಉದಾಹರಣೆ ಜಸ್ತ್ವ, ಶುಚಿತ್ವ, ಚತ್ವ, ಪುಷ್ಟುತ್ವ. ಆಯ್ಕೆ 2 ಶುಚಿತ್ವ ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ ಕೂಡಲ ಸಂಗಮ ದೇವನಿಗೆ ಯಾವುದು ಹೆಚ್ಚು ಪ್ರಿಯವಾದುದೆಂದು ಬಸವಣ್ಣನವರು ಭಾವಿಸುತ್ತಾರೆ? ಕೂಡಲ ಸಂಗಮ ದೇವನಿಗೆ ಬಸವಣ್ಣ ಭಾವಿಸುತ್ತಾನೆ. ನಾದ, ವೇದ, ಭಕ್ತಿ, ವೈರಾಗ್ಯ. ಸರಿಯಾದ ಉತ್ತರ ಭಕ್ತಿ ಬಗ್ಗೆ ಬಸವಣ್ಣ ಹೇಳಿದ್ದಾನೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ
ಕೆಂಪು ಬಟ್ಟೆ ಎಂಬುದು ಡ್ಯಾಸ್ ವಿಶೇಷಣ ಬಗ್ಗೆ ಪ್ರಶ್ನೆ ಕೇಳ್ಯಾನ. ಯಾವುದು? ಸಂಜ್ಞಾವಾಚಕ, ಗುಣವಾಚಕ, ಪರಿಮಾಣವಾಚಕ, ಸಂಖ್ಯಾವಾಚಕ. ಸರಿಯಾದ ಉತ್ತರ ಗುಣವಾಚಕ. ಗುಣವಾಚಕ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಅಚ್ಚಗನ್ನಡ ಪದವನ್ನು ಗುರುತಿಸಿ ಅಂತ ಹೇಳ್ತಾನೆ. ಅಚ್ಚಗನ್ನಡ ಪದ ಗುರುತಿಸಿ ಅಂತ ಹೇಳ್ತಾನೆ. ಸರ್ಪ, ನಾಗ, ಹಾವು, ಪಣಿ. ಸರಿಯಾದ ಉತ್ತರ ಹಾವು. ಇವೆಲ್ಲ ಪದ ಒಂದೇ ಆದರೂ ಕೂಡ ಅಚ್ಚಗನ್ನಡ ಅಂತೇಳನ. ಹಾವು ಸರಿಯಾದ, ನಾಗ ಸರಿಯಾದ ಉತ್ತರ. ಯಾವುದು ಸರಿಯಾದಂಥ ಉತ್ತರ? ಯಾವುದು? ಎರಡನೇದ್ದು ನಾಗ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಅಮೃತ ಪದದ ತದ್ಭವ ರೂಪ. ನೋಡ್ರಿ, ಇಲ್ಲಿ ಆಗಲೇ ತತ್ಸಮ ಕೇಳೋಣ, ಇಲ್ಲಿ ತದ್ಭವ ಕೇಳೋಣ. ಯಾವುದ್ರದ್ದು? ಅಮೃತದು. ಅನೃತ, ಅಮೃತ, ಅಮ್ರಾವತ, ಅಮೂರ್ಧ. ಸರಿಯಾದ ಉತ್ತರ ಅಮೂರ್ಧ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದುಗ್ಧ ಶಬ್ದದ ಅರ್ಥ. ಕೋಟೆ, ಹಾಲು, ಉದಕ, ರಸ. ಸರಿಯಾದ ಉತ್ತರ ಯಾವುದು? ಹಾಲು ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ ನೋಡೋಣ. ಊರೆಡೆಗೆ ಪದವು ಸಂಧಿಗೆ ಸೇರಿದೆ. ಯಾವ ಸಂಧಿಗೆ ಸೇರಿದದು? ಆಗಮ ಸಂಧಿ, ಲೋಪ ಸಂಧಿ, ಗುಣಸಂಧಿ, ಆದೇಶ ಸಂಧಿ. ಯಾವುದು? ಲೋಪ ಸಂಧಿಗೆ ಸೇರಿದೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಯಾವುದು? ಶೀತಪದದ ಅರ್ಥ ಯಾವುದು? ಸಕ್ಕರೆ, ರಾಮಾಯಣದ ಒಂದು ಪಾತ್ರ, ನೇಗಿಲಿನ ತುದಿ, ಒಂದು ಬಗೆಯ ಹೂವು. ಸರಿಯಾದ ಉತ್ತರ ಯಾವುದು? ನೇಗಿಲಿನ ತುದಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಇದು ದಕ್ಷಿಣ ದ್ರಾವಿಡ ಭಾಷೆ ವರ್ಗಕ್ಕೆ ಸೇರುವುದಿಲ್ಲ. ನೋಡ್ರಿ, ಇಲ್ಲಿ ದಕ್ಷಿಣ ದ್ರಾವಿಡ ಭಾಷೆ ವರ್ಗ ಅಂತ ಹೇಳ್ತಾನೆ ನೋಡು. ದಕ್ಷಿಣ ದ್ರಾವಿಡ ಭಾಷೆ ವರ್ಗಕ್ಕೆ ಸೇರಲ್ಲ ಅಂತ ಹೇಳ್ತಾನೆ ನಾವು. ಯಾವುದು ಸೇರಲ್ಲ ನೋಡಿ? ಗುಂಡಿ. ಯಾವುದು? ಗುಂಡಿ ಸೇರುವುದಿಲ್ಲ. ಹಾಗಾಗಿ ಆಯ್ಕೆ 2 ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕಿಸೂರ ಚಂದ್ರವಾಣಿ ಯಾವ ಕಾವ್ಯನಾಮವಾಗಿತ್ತು? ಯಾರ ಕಾವ್ಯನಾಮ? ಚನ್ನವೀರ ಕಣವಿ, ಸಿದ್ದಯ್ಯ ಪುರಾಣಿಕ, ಕುವೆಂಪು, ಉಮಾಸ್ತಿ. ಸರಿಯಾದ ಉತ್ತರ ಯಾವುದು? ಕೆ.ವಿ. ಪುಟ್ಟಪ್ಪ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಇದು ಹೊಸಗನ್ನಡದ ಛಂದಸ್ಸು. ಕಂದಪದ್ಯ, ಸಾಂಗತ್ಯ, ತ್ರಿಪದಿ, ಸುನೀತ. ಸರಿಯಾದ ಉತ್ತರ ಯಾವುದು? ಸುನೀತ ಸರಿಯಾದ ಪದ. ಮುಂದಿನ ಪ್ರಶ್ನೆ ನೋಡೋಣ. ಕನ್ನಡದ ಕ ಅಕ್ಷರವು ತೆಲುಗಿಗೆ ಹೋದಾಗ ಚ ಅಕ್ಷರ, ನೋಡ್ರಿ, ತೆಲುಗಿಗೆ ಹೋದರೆ ಚ ಅಕ್ಷರ ರೂಪವನ್ನು ತಾಳುತ್ತದೆ. ಇದನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಹೇಳ್ತಾನೆ. ಇದನ್ನು ಪದ ವಿನಿಮಯ, ಅಕ್ಷರ ವಿನಿಮಯ, ಭಾಷೆ ವಿನಿಮಯ, ತಾಲವ್ಯೀಕರಣ. ಸರಿಯಾದ ಉತ್ತರ ಯಾವುದು? ತಾಲವ್ಯೀಕರಣ ಎಂದು ಕರೆಯುತ್ತಾರೆ. ಸರಿಯಾದ ಆಯ್ಕೆ 4. ಈಗ ಮುಂದಿನ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದು? ಕುವೆಂಪು ಅವರ ರಕ್ತಾಕ್ಷಿ ನಾಟಕವು ಇದಕ್ಕೆ ಉದಾಹರಣೆ. ಅನುವಾದ, ರೂಪಾಂತರ, ಭಾವಾನುವಾದ, ಸಾಂಸ್ಕೃತಿಕ ವಿನಿಮಯ,
ಸರಿಯಾದ ಉತ್ತರ ರೂಪಾಂತರ. ರೂಪಾಂತರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಮಣ್ಣಿನ ವಾಸನೆ ಪರಿಭಾಷಿಕ ಶಬ್ದವನ್ನು ಕನ್ನಡ ಸಾಹಿತ್ಯದಲ್ಲಿ ಮೊದಲು ಬಳಸಿದವರು. ನೋಡ್ರಿ, ಮಣ್ಣಿನ ವಾಸನೆಯನ್ನು ಆನಕ್ರು, ಗೋಪಾಲ್ ಕೃಷ್ಣ ಅಡಿಗ, ವಿಕ್ರು ಗೋಕಾಕ್, ನಿರಂಜನ. ಸರಿಯಾದ ಉತ್ತರ ಗೋಪಾಲ್ ಕೃಷ್ಣ ಅಡಿಗ. ಮುಂದಿನ ಪ್ರಶ್ನೆ, ಕಾಲದಂಡ ಶಬ್ದಕ್ಕೆ ಸಮೀಪ ಅರ್ಥ ನೀಡುವ ಪದ ಯಾವುದು? ಕಾಲದಂಡಕ್ಕೆ ಶಬ್ದಕ್ಕೆ ಸಮೀಪ ಅರ್ಥ ನೀಡುವ ಪದ ಗುರುತಿಸಿ ಅಂತ ಹೇಳ್ತಾರೆ. ವ್ಯರ್ಥವಾದ ಕಾಲ, ಊರುಗೋಲು, ಯಮನ ದಂಡ, ಮುಗಿದ ಆಯುಷ್ಯ. ಸರಿಯಾದ ಉತ್ತರ ಯಾವುದು? ಯಮನ ದಂಡ. ಮುಂದಿನ ಪ್ರಶ್ನೆ, ಹಂತಕರಣ ಇದು ಸಂಧಿ ಗುರುತಿಸಿ ಅಂತ ಹೇಳ್ತಾನೆ. ಇದರ ಸಂಧಿ ಯಾವುದು ಅಂತ ಕೇಳ್ತಾನೆ. ಹಂತಕರಣ ಇದರ ಸಂಧಿ ಗುರುತಿಸಿ. ಆದೇಶ ಸಂಧಿ, ಎಣಸಂಧಿ, ಲೋಪ ಸಂಧಿ, ವಿಸರ್ಗ ಸಂಧಿ. ಸರಿಯಾದ ಉತ್ತರ ವಿಸರ್ಗ. ಯಾಕಂದರೆ ಇಲ್ಲಿ ಅಂತಃಕರಣ ಅನುಸ್ವರ ಬಂದಿದೆ, ಹಾಗಾಗಿ ವಿಸರ್ಗ ಸಂಧಿ. ಸರಿಯಾದ ಉತ್ತರ 4. ನೋಡೋಣ ಮುಂದಿನ ಪ್ರಶ್ನೆ, ಶರಷಟ್ಪದಿಯ 3ನೆಯ ಸಾಲು ಹೊಂದಿರುವ ಮಾತ್ರಗಣ ವಿಂಗಡಣೆ ಅಂತ ಕೇಳ್ತೇವೆ ನಾವು. ಯಾವುದು? 4-4-4 ಗುರು. 4-4-4 ಗುರು. ಸರಿಯಾದ ಉತ್ತರ 3. ಹೌದಿಲ್ಲ? ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಯಾವುದಿದೆ? ಇಲ್ಲಿ PQRS ಕೊಡಲಾಗಿದೆ, ನೋಡೋಣ ಏನಿದೆ ಅಂತ. ಹಸಿವು ಆಗುವ ಹಾಗೆ ಇರಲಿ. ಇಲ್ಲಿ PQRSನ್ನು ನಾವು ಕರೆಕ್ಟಾಗಿ ಹಾಕಿಬಿಡೋಣ. ಸರಿಯಾದಂಥದ್ದು SQPR, ಎರಡನೇದ್ದು ಸರಿಯಾದ ಉತ್ತರ. ನೋಡ್ರಿ, ಹಾಡಿಗೆ ಭಾಷೆ ಬೇಡ, ಭಾಷೆಯ ಅರ್ಥ ಕೂಡ ಬೇಡ, ಅರ್ಥ ಆಗುತ್ತೆ, ಹಸಿವು ಆಗುವ ಹಾಗೆ, ಸಂತೋಷ ಆಗುವ ಹಾಗೆ. ಸರಿಯಾದ ಉತ್ತರ ಎರಡನೇದ್ದು SQPR. ಸರಿಯಾದ ಉತ್ತರ 2. ಮುಂದಿನ ಪ್ರಶ್ನೆ, ಮತ್ತೊಂದು PQRS ಪ್ರಶ್ನೆ ಕೇಳಿದ್ದಾನ, ನೋಡೋಣ. ಇದಕ್ಕೆ ಯಾವುದಿದೆ? SQPR. ಏನದ? QSPR. ಫಸ್ಟ್ ಯಾವುದು? Q. ಸತ್ಯಕ್ಕೆ ಸಾವಿಲ್ಲವೆಂದು ನಾಣ್ಣುಡಿಯೂ ಹೇಳುವುದು. ಸತ್ಯದಂತೆ ಸೌಂದರ್ಯಕ್ಕಾದರೂ ಸಾವಿಲ್ಲ, ಸೌಂದರ್ಯವನ್ನು ಒಮ್ಮೆ ಕಂಡರಾಯಿತು, ಅದನ್ನು ಎಂದೂ ಮರೆಯಲಾಗುವುದಿಲ್ಲ. ಸರಿಯಾದ ಉತ್ತರ ಯಾವುದು? 3. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಅಜ್ಜಿ ಸಾಕಿದ ಮಗ ಬಾರನು ಗಾದೆಯ ಅರ್ಥ ಗ್ರಹಿಸಿ ಪೂರ್ಣಗೊಳಿಸು ಅಂತ ಹೇಳ್ತಾನೆ ನಾವು. ಮದುವೆಗೂ, ಮಸಣಕ್ಕೂ, ಊಟಕ್ಕೂ, ಬೊಜ್ಜಕ್ಕೂ. ಸರಿಯಾದ ಉತ್ತರ ಯಾವುದು? ಮಸಣಕ್ಕೂ ಸರಿಯಾದ ಉತ್ತರ. ಸನ್ಮಾನ ಪದವು ಯಾವ ಸಂಧಿಗೆ ಸೇರಿದೆ? ನೋಡ್ರಿ, ಸನ್ಮಾನ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳ್ತಾನೆ ನಾವು. ಶುಚಿತ್ವ ಸಂಧಿ, ಗುಣಸಂಧಿ, ಎಣಸಂಧಿ, ಅನುನಾಸಿಕ ಸಂಧಿ ಆಗ್ತದೆ, ನೆನಪಿರಲಿ. ಅನುನಾಸಿಕ ಸಂಧಿ. ಸರಿಯಾದ ಉತ್ತರ 4. ಪ್ರಶ್ನೆ
ನಾಗರ ಹಾವೆ ಹಾವುಳ್ಳು ಹೂವೆ ಕವನದ ಕರ್ತೃ ಯಾರು? ಪಂಜೆ ಮಂಗೇಶರಾಯ. ಪಂಜೆ ಮಂಗೇಶರಾಯ ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ, ಕನ್ನಡದಲ್ಲಿ ಬರ್ತಕ್ಕಂಥ ಒಟ್ಟು 35 ಪ್ರಶ್ನೆಗಳು. ಇವು ಸಿ ಗ್ರೂಪ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು 2ನೆಯ ಪತ್ರಿಕೆ ಕಮ್ಯುನಿಕೇಷನ್ ಪತ್ರಿಕೆ. ಅದರಲ್ಲಿ ಒಟ್ಟು 35 ಪ್ರಶ್ನೆ ಕನ್ನಡಕ್ಕೆ ಸಂಬಂಧಪಟ್ಟವು. ಅವುಗಳನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡಿದ್ದೇನೆ. ಇದು ಕೊನೆಯ ಪ್ರಶ್ನೆ. ಗೋಮುಖ ವ್ಯಾಘ್ರ ಅಂದರೆ ಮುಖವಾಡ ಧರಿಸುವುದು, ಮುಖವಾಡ ಕಳಚುವುದು, ನಟನೆ ಮಾಡುವುದು, ಮೇಲ್ನೋಟಕ್ಕೆ ಸಭ್ಯರಂತೆ ತೋರುವ ದುಷ್ಟರು. ಸರಿಯಾದ ಉತ್ತರ ಯಾವುದು? ಮೇಲ್ನೋಟಕ್ಕೆ ಸಭ್ಯರಂತೆ ಕಾಣುವ ದುಷ್ಟರು. ಯಾರು? ದುಷ್ಟರು. ಇವು ಇಲ್ಲಿವರೆಗೆ ನೋಡಿರ್ತಕ್ಕಂಥ ಸಿ ಗ್ರೂಪ್ ಪರೀಕ್ಷೆ 5/11/2023 ನಡೆದಂಥ ಒಂದು ಸಿ ಗ್ರೂಪ್ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಕಮ್ಯುನಿಕೇಷನ್ ಪತ್ರಿಕೆ ಅಂದರೆ 2ನೆಯ ಪತ್ರಿಕೆ ಸಂವಹನ. ಅದರಲ್ಲಿ ಬರ್ತಕ್ಕಂಥ ಕನ್ನಡಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ. ಇವುಗಳು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಹೆಲ್ಪ್ ಆಗ್ತವೆ ಮತ್ತು ಇವು ಆನ್ಸರ್ಗಳು ಕೇವಲ ತಾತ್ಕಾಲಿಕ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡ್ರಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.